ನಾನು ಕ್ಲಾರಿಟಿ ಕೊಡ್ತೀನಿ. 10,000 ಹಿಡಿದಿಲ್ಲ, ಗೌರ್ಮೆಂಟ್ ಅಥಾರಿಟಿಯಿಂದ 10,000ಕ್ಕೆ ನೀವು ಹೋಲ್ಡ್ ಹಾಕಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಲಿಂಕ್ ಇರುತ್ತೆ, ಅವ್ರಿಗೆ ಮಾಹಿತಿ ಕೊಡ್ತೀವಿ ಅಂತ ನಾನು ಮಾತಾಡಿದ್ದೀನಿ. ಅವ್ರಿಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ, ಯಾಕೆ 10,000 ಹೋಲ್ಡ್ ಆಯಿತು, ಯಾವ ಗೌರ್ಮೆಂಟ್ ಅಥಾರಿಟಿ ಅಂತ ಬಂತು, ಅದನ್ನು ಕ್ಲಾರಿಟಿ ಕೊಡ್ತೀವಿ. 10,000 ಕ್ಲಿಯರ್ ಆಗೋಷ್ಟವರೆಗೂ ನೀವು ಹೇಳೋ ಥರ ಅವರು ಈಗ 20,000 ಅಕೌಂಟ್ ಕಟ್ಟಿದ್ರು ಅಂದ್ಕೊಳ್ಳಿ, ಈ 10,000 ಹೋಲ್ಡ್ ಇರುತ್ತೆ, ಹಿಡ್ಕೊಳ್ಳಲ್ಲ. 10,000 ಬ್ಯಾಂಕ್ ಅಂತ ಖಂಡಿತವಾಗ್ಲೂ ತೊಗೊಳ್ಳಲ್ಲ ಬಂದ್ರೂ. ರಿಮೈನಿಂಗ್ 10,000 ಏನಿದೆಯೋ ಅವ್ರು ಟ್ರಾನ್ಸಾಕ್ಷನ್ ಮಾಡ್ಕೋತಾ ಇರ್ಬೋದು. ಈ 10,000 ಹಂಗೆ ಹೋಲ್ಡ್ ಇರುತ್ತೆ. ನೀವು ಒಂದು ಎಕ್ಸಾಂಪಲ್ GST ಇಂದ ಕೆಲವರಿಗೆ ಅಲ್ಲ, ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮಾಹಿತಿ ಕೊಟ್ಟಿದ್ದೀವಿ. ಮಾಹಿತಿ ಬ್ಯಾಂಕಲ್ಲಿ ಏನಂದರೆ ಈ ಯಾವುದಕ್ಕೆ ಹೋಲ್ಡ್ ಆಗಿದೆ ಅಂತ ಫಸ್ಟ್ ಕೇಳ್ತಾರೆ, ನಮಗೆ ಟ್ರಾನ್ಸಾಕ್ಷನ್ ಸಿಗುತ್ತೆ, ಆ ಡೀಟೇಲ್ನ ಇಮ್ಮಿಡಿಯೇಟ್ ಆಗಿ ಕೊಟ್ಟಿದ್ದಾರೆ ಅವರು. ಕಸ್ಟಮರ್ ಕೇಳಿದ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ಸರ್, ನಾನೇ ಹೋಗಿ ಮಾತಾಡಿದ್ದೀನಿ, ನಾನೇ ಹೋಗಿ ಅಕೌಂಟ್ ತೋರಿಸಿದ್ದೀನಿ. ಇದೊಂದು ಎಕ್ಸಾಂಪಲ್, ಒಂದು ಅಕೌಂಟ್ ತೋರಿಸ್ತೆ ನಾನು, ಈ ಅಕೌಂಟ್ ಯಾಕೆ ಹೋಲ್ಡ್ ಆಗಿದೆ ಅಂತ ಕೇಳ್ತೀನಿ, ಯಾಕೆ ಮೈನಸ್ ಆಗಿದೆ ಅಂತ ಕೇಳ್ತೀನಿ. ಅವರು ಚೆಕ್ ಮಾಡ್ತಾರೆ, ನನ್ನ ಹತ್ರನೇ ಮಾಹಿತಿ ಇಲ್ಲ ಸರ್. 50 to 24 ಬ್ಯಾಂಕ್ ಮ್ಯಾನೇಜರ್ಗೆ ಮಾಹಿತಿ ಇಲ್ಲಿ ಇವರು ಒಂದು ಕೇಸ್ ಹೇಳಿದ್ರಲ್ಲ ಕಿರಣ್ ಅಂತ, ಅವ್ರು ನನ್ನ ಹತ್ರನೂ ಮಾತಾಡಿದ್ದಾರೆ, ಬ್ಯಾಂಕ್ ಹತ್ರನೂ ಮಾತಾಡಿದ್ದಾರೆ. ಅವರೇ ಹೇಳಿದರು, ಸರ್ ನಾನು ಹೋದೆ ಫಸ್ಟು, ಹಿಂದಿನಲ್ಲಿ ಅರ್ಥ ಆಗಿಲ್ಲ, ಮತ್ತು ಕ್ಲಿಯರಾಗಿ ಪಕ್ಕದ ಮೇಡಮ್ ಹತ್ರ ಹೋದ್ವಿ, ಫುಲ್ಲು ಕ್ಲಾರಿಟಿ ಕೊಟ್ಟಿದ್ದಾರೆ, ಮತ್ತು ಡೀಟೇಲ್ಸು ಆ ನಂಬರ್ ಏನಿದೆಯೋ, ಯಾಕೆ ಹೋಲ್ಡ್ ಆಗಿದೆಯೋ ಅನ್ನೋಂಥ ನಂಬರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮುಂದಕ್ಕೆ ನೆಕ್ಸ್ಟ್ ಏನು ಸೈಬರಿಂದ ಬಂದಿದೆಯೋ ಅದರ ಡೀಟೇಲ್ಸು ಅಂದರು. ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀವಿ ಸರ್ ಅಂದರು, ಅದಕ್ಕೂ ಕೊಡಿ ಸರ್, ತಪ್ಪಿಲ್ಲ, ಯಾರು ಬೇಕಾದ್ರೆ ಏನು ಕೊಡ್ಬೋದು. ಅಂದರೆ ನೀವು ಹೇಳಿರೋ ಥರ ಡೆಬಿಟ್ ಅಂತೂ ಆಗಿಲ್ಲ ಅಕೌಂಟಲ್ಲಿ, ಬರೀ ಹೋಲ್ಡ್ ಇದೆ. ₹270 ಬ್ಯಾಲೆನ್ಸ್ ಅವ್ರ ಸ್ಟೇಟ್ಮೆಂಟಲ್ಲಿ ತೋರಿಸುತ್ತೆ, ಅವೈಲೇಬಲ್ ಬ್ಯಾಲೆನ್ಸ್ ತೋರಿಸುತ್ತೆ. ಈಗ ಸಾಮಾನ್ಯ ಜನರು ಅಕೌಂಟ್ ಅಲ್ಲಿ ಮೈನಸ್ ಅಂತ ತೋರಿಸಿದ್ರೆ ಎಲ್ಲರಿಗೂ ಇರಲ್ಲ. ಅದೇ ಹೇಳೋದು, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಇದ್ದರೆ ಗೌರ್ಮೆಂಟ್ ಅಥಾರಿಟಿ ಇರುತ್ತೆ. ಸಾಕಷ್ಟು ಪ್ರಕರಣಗಳೇ ಈಗ ನೀವು ಮೀಡಿಯಾದಲ್ಲಿ ಬಂದಿರುವಂತ ವಿಚಾರಗಳು ನೋಡಿರ್ತೀರಾ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಹೌದೌದು, ಬಹಳಷ್ಟು ಜನ, ಈಗ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದಾರೆ ಅಲ್ಲಿ, ನಂದು ಈ ಸಮಸ್ಯೆ ಆಗಿದೆ ಅಂತ. ಅದು ಒಬ್ರು ಇಬ್ರು ಕಮೆಂಟ್ ಮಾಡ್ತಾ ಇಲ್ಲ, 100 ಜನ ಕಮೆಂಟ್ ಮಾಡ್ತಾ ಇದಾರೆ, ನಂದು ಈ ಸಮಸ್ಯೆ ಆಗಿದೆ, ನನ್ಗ ಇದರಲ್ಲೂ ಸಮಸ್ಯೆ ಆಗಿದೆ ಅಂತ. ಕೇವಲ ಅವರೊಬ್ರು ಇಬ್ರದಲ್ಲ ಸರ್, ಈಗ ನಮ್ಮ ಫ್ರೆಂಡ್ ಸರ್ಕಲ್ ಅಂದ್ರೆ ಈಗ ಏನಾಗುತ್ತೆ, ಅವರು ಟೈರ್ 3 ಅಂತ ಹೇಳಿದ್ದಾರೆ, ಟೈರ್ 3 ಅಂತ ಲೇಯರ್ 3 ಅಂದ್ರೆ ಲೇಯರ್ 3 ಅಂದ್ರೆ ಅದು ಏನಂದ್ರೆ ಅಲ್ಲಿಂದಾನೇ ಬಂದಿರುತ್ತೆ. ಈಗ ನೋಡಿ, ನೀವು ಅದೇ ನಾವು ಹೇಳಿ ನಿಮ್ಗೆ ಅರ್ಥ. ಈಗ ಯಾವ ಪರ್ಟಿಕ್ಯುಲರ್ ಕೇಸ್ ಹೇಳ್ತಿರೋ ಅವರಿಗೆ ಒಂದು ಟ್ರಾನ್ಸಾಕ್ಷನ್ ಹೋಲ್ಡ್ ಅಂತ ಹೇಳಿದ್ವಲ್ಲ, ಬ್ಯಾಂಕಿಂದ ಹಾಕಿರೋಲ್ಲ, ಇಟ್ ಈಸ್ ಫ್ರಮ್ ಗೌರ್ಮೆಂಟ್. ಪೊಲೀಸ್ ಅಥಾರಿಟಿ ಅದನ್ನು ಒಂದು ಹೋಲ್ಡ್ ಕೊಟ್ಟರೆ ನಾವು ಹಾಕಬೇಕು, ಕೋರ್ಟ್ ಕೊಟ್ಟರೆ ಅಮೌಂಟ್ ಕಟ್ ಆಗುತ್ತಲ್ಲ ಸರ್. ಫಾರ್ ಎಕ್ಸಾಂಪಲ್ ಈಗ 200 ಅಥವಾ 180 ಅದು ಬಂದಿರುತ್ತೆ, ಟ್ರಾನ್ಸಾಕ್ಷನ್ ಬಂದಿರುತ್ತಲ್ಲ ಡೀಟೇಲ್ಸ್, ಅಲ್ಲಿ ಅನ್ನೆಸರಿ ಅಲ್ಲ. ಯಾವುದೇ ಟ್ರಾನ್ಸಾಕ್ಷನಲ್ಲಿ ಫಸ್ಟು ಈಗ ಝೀರೋ ಬ್ಯಾಲೆನ್ಸ್ ಅಂತ ಇವ್ರು ಹೇಳ್ತಿದ್ರಲ್ಲ, ಝೀರೋ ಬ್ಯಾಲೆನ್ಸ್ ಅಕೌಂಟ್ಗೆ ಝೀರೋ ಬ್ಯಾಲೆನ್ಸ್ ಏನಿರಲ್ಲ. ಹಳೆಯ ಅಕೌಂಟ್ಗಳು ಮುಂಚೆ ಇದ್ದಿದ್ದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತಿತ್ತು, ಅದೆಲ್ಲ ತೆಗೆದುಬಿಟ್ಟಿದ್ವಿ. ಅದೆಲ್ಲ ಈಗ ಚಾರ್ಜಸ್ ಇಲ್ಲ. ಮೊದಲು ಅದು ಬಿಟ್ಟರೆ ಯಾವ ಕಾರಣಕ್ಕೂ ಡೆಬಿಟ್ ಮಾಡಲ್ಲ. ಪ್ರತಿ ಡೆಬಿಟ್ಗೂ ನಿಮ್ಗೆ ಅಲ್ಲಿ ನರೇಷನ್ ಬಂದಿರುತ್ತೆ. ನಮ್ದು ಈಗೆಲ್ಲ ಜೀರೋ ಬ್ಯಾಲೆನ್ಸ್ ಅಕೌಂಟಲ್ಲಿ ಕೂಡ ಯಾವುದಕ್ಕೂ ನಮ್ಮ ಬ್ಯಾಂಕಲ್ಲಿ ಎಲ್ಲ ಜೀರೋ ಬ್ಯಾಲೆನ್ಸ್ ಅಕೌಂಟ್ಸ್, ಅದು ನಾವು ಜೀರೋ ಬ್ಯಾಲೆನ್ಸು ತೆಗೆದುಬಿಟ್ಟಿದ್ವಿ ನಾವು. ಈಗ ನೀವು ಹೇಳೋ ಅಕೌಂಟ್ಗಳಲ್ಲಿ ಅಕೌಂಟ್ಸ್ ಏನಾದರೂ ಇದ್ದರೂ ಲೇಯರ್ ಲಿಂಕ್ಡ್ ಅಕೌಂಟ್ಸ್. ಲೇಯರ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬಂದಿದೆ ಚೈನ್, ಆ ಚೈನಲ್ಲಿ ಲೇಯರ್ ಆಗುತ್ತೆ. ಒಂದು ಯಾವುದೋ ಒಂದು ಟ್ರಾನ್ಸಾಕ್ಷನ್ಗೆ ಅವರು ಲಿಂಕ್ ಮಾಡಿರ್ತಾರೆ, ಸೈಬರ್ ಕ್ರೈಮಿಂದ ಬಂದಿರುತ್ತೆ, ಈ ಅಕೌಂಟಿಂದ ಹೋಲ್ಡ್ ಮಾಡಿ ಅಂತ. ಅಲ್ಲಿಂದ ಎಲ್ಲೆಲ್ಲಿಗೆ ದುಡ್ಡು ಹೋಗಿ, ಈಗ ಎಷ್ಟು ಜನ ಒಂದು ಏನಾದರೂ ಆದರೆ ಲಾಸ್ಟ್ವರೆಗೂ ದುಡ್ಡು ಹೋದರೆ, ಈಗ ಲಾಸ್ಟಿಂದ ದುಡ್ಡು ಬಂದ್ರೇ ಆ ಕಂಪ್ಲೇಂಟ್ ಕೊಟ್ಟಿರೋರ್ಗೂ ದುಡ್ಡು ಕೊಡಬೇಕಾಗುತ್ತೆ. ಇಲ್ಲಾಂದರೆ ಅವ್ರಿಗೆ ಕೊಡೋದು ಕಷ್ಟ ಆಗುತ್ತೆ ಗೌರ್ಮೆಂಟ್ ಅಥಾರಿಟೀಸ್ಗೆ. ಅದರಿಂದ ಅದು ಲೇಯರ್ಸ್ ಅಂತೀವಿ. ಸೊ ಆ ಲೇಯರ್ಸ್ ಅನ್ನೋದು ಅದರಿಂದ ಈ ಥರ ಆಗಿದೆ. ಈ ಥರ ಇನ್ಸಿಡೆಂಟ್ಗಳು ಬರೀ ಸೇವಿಂಗ್ಸ್ ಅಕೌಂಟ್ ಆಗಿದೆ, ಕರೆಂಟ್ ಅಕೌಂಟ್ಗಳ ಮೇಲೂ ಆಗುತ್ತೆ. ಅವ್ರ ಅಕೌಂಟ್ ಎಲ್ಲಿದ್ದರೆ ಅದಕ್ಕೆ ಬರುತ್ತೆ ಸರ್. ಕಸ್ಟಮರ್ ಅಕೌಂಟ್ ಯಾರಿದ್ರೆ ಅವ್ರದ್ದು ಆ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಮೆಂಟ್ ಇದ್ದರೆ, ಇದೆ ಅಂತ ಹೇಳಲ್ಲ, ಇದ್ದರೆ ಗೌರ್ಮೆಂಟ್ ಅಥಾರಿಟಿಯಿಂದ ಏನು ನೀವು ಅವರು ಅಥಾರಿಟೀಸ್ ಕೊಟ್ಟಾಗ ಪೊಲೀಸ್ ಹೇಳಿದಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್, ಕೋರ್ಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾವುದೇ ಆದೇಶ ನಮಗೆ ಬ್ಯಾಂಕಿಗೆ ನೀಡಿದರೆ ಹೋಲ್ಡ್ ಮಾಡಿ ನಾವು ಮಾಡ್ತೀವಿ. ನಾವು ನಮ್ಮ ಮ್ಯಾನೇಜರ್ ಅವ್ರು ಕೊಡ್ತೀವಿ ಕಸ್ಟಮರ್ಗೆ, ಹೋಲ್ಡ್ ಮಾಡಿದ್ದಾರೆ, ಯಾಕೆ ಮಾಡಿದ್ದೀರಿ ಸರ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಆವಾಗ ಕಸ್ಟಮರ್ ಹೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾತಾಡಿಕೊಂಡು ಅಲ್ಲೇ ತೆಗೆಸ್ಕೋಬೋದು. ಅವ್ರು ಏನಾಗಿದೆ ಅಂತ ದೆನ್ ದೇ ವಿಲ್ ಡಿಸ್ಕಸ್.